ಕೇತುಗಳು, ಧೂಮಕೇತುಗಳು ಪಾತವಾಗುವಂಥದ್ದಿರುತ್ತೆ. ಅದು ಪಾತ ಆಗುವ ಹೊತ್ತಿಗೆ ಇಡೀ ಭೂಮಿಯೇ ನಡುಗಿ ಹೋಗುತ್ತೆ ಅನ್ನುವಷ್ಟು ವೇಗವಾಗಿ ಸುಟ್ಟುಕೊಂಡು ಬರ್ತಾ ಇರುತ್ತೆ. ಹಾಗೆ ಪಕ್ಕದಲ್ಲಿ ಅಂದರೆ ಅದು ಆಕಾಶದಲ್ಲಿ ಹೇಗೆ ಕಾಣುತ್ತೆ ಅನ್ನೋದನ್ನು, ಇದಕ್ಕೆ ನಮಗೆ ಸ್ವಲ್ಪ ಆಕಾಶ ವೀಕ್ಷಣೆಯ ಪರಿಚಯ ಇದ್ದರೆ, ಚಂದಿರನ ಹತ್ತಿರ ರೋಹಿಣಿ ಇರುವ ದಿನದಲ್ಲಿ ರೋಹಿಣಿ ಚಂದ ಕಾಣುತ್ತೆ. ಆದರೆ ಈ ಉಲ್ಕೆ ಪಾತ ಆಗುವ ಹೊತ್ತಿಗೆ ಇದು ರಾಮಚಂದ್ರ, ಈ ಕಡೆ ರೋಹಿಣಿ ಇದ್ದಾಳೆ, ಅದರ ಮೇಲೆ ಶೂರ್ಪಣಕ್ಕೆ ಹಾರ್ತಾ ಇದ್ದಾಳೆ. ಅದು ಆಗಸದಲ್ಲಿ ಒಂದು ಸರ್ತಿ ಹಾಗೆ ಕಾಣುವಂತಹ ಹೊತ್ತಿದೆ. ಈ ಕೃಷ್ಣ ಹುಟ್ಟುವ ಸಮಯದಲ್ಲಿ ಚಂದ್ರ ಉದಿಸುವಾಗ ರೋಹಿಣಿಯ ನಕ್ಷತ್ರ ಶಕಟ ಆಕಾರದಲ್ಲಿ ಕಾಣಿಸ್ತಾ ಇರುವಾಗ ಅಲ್ಲಿ ಮಧ್ಯದಲ್ಲಿ ಚಂದ್ರ ಮೇಲೆ ಬರ್ತಾನೆ. ಅದನ್ನು ರೋಹಿಣಿ ಶಕಟ ಯೋಗ ಅಂತ ಹೇಳ್ತಾರೆ. ಆ ಹೊತ್ತಿಗೆ ಒಂದು ಧೂಮಕೇತು ಉಲ್ಕೆಯಂತೆ ಆಕ್ರಮಿಸಿದಾಗ ಆ ರೋಹಿಣಿ ಕಾಣದೆ ಹೋಗುತ್ತೆ. ರೋಹಿಣಿಯ ಅಂದರೆ ರೋಹಿಣಿ ಇರುವುದು ಗೊತ್ತಾಗದೆ ಹೋಗುತ್ತೆ. ಹಾಗೆ ಇಲ್ಲಿ ಸೀತೆಯ ಮೇಲೆ ಶೂರ್ಪಣಖಿ ರಾಮಚಂದ್ರ ಇರುವಾಗಲೇ ತನ್ನ ಬೆಳಕಿನ ಪುಂಜದಿಂದ ಹೇಗೆ ರೋಹಿಣಿಯನ್ನು ಮರೆಮಾಡುತ್ತೋ ಹಾಗೆ ರಾಮಚಂದ್ರನ ಹೆಂಡತಿಯಾದ ಸೀತೆಯ ಮೇಲೆ ಇಲ್ಲವಾಗಿಸುವುದಕ್ಕೆ ಪ್ರಯತ್ನಿಸಿದಳು.